ನನ್ನ ಪ್ರೀತಿಯ ವಿದ್ಯಾರ್ಥಿ ವೃಂದದವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ನನ್ನ ವೀಕ್ಷಕರೇ, ಈ ಚಾನಲನ್ನು ನೋಡುತ್ತಿರುವಂಥ ವೀಕ್ಷಕರೇ, ಇದು ನ ಅಕ್ಷರಗಳಿಂದ ಕೊನೆಗೊಳ್ಳುವ ಶಬ್ದಗಳು. ಇದರ ಒಂದು ಸಂಗ್ರಹವನ್ನು ಮಾಡಿ ಬರೆಯಲಾಗಿದೆ. ಇದನ್ನು ಬರೆಯಲು ಇನ್ನೊಂದು ಮುಖ್ಯ ಕಾರಣ, ನಾನು ಈ ಮೊದಲು ಬರೆದ ತ ಅಕ್ಷರಗಳಿಂದ ಕೊನೆಗೊಳ್ಳುವ ಶಬ್ದಗಳಿಗೆ ಒಟ್ಟಿಗೆ 8K ವೀಕ್ಷಕರು ಅಭಿಮಾನದಿಂದ ಪ್ರೀತಿಯಿಂದ ನೋಡಿರುತ್ತೀರಿ. ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಧನ್ಯವಾದಗಳು. ನನಗೆ ಇಷ್ಟು ನೀವು ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡಿದ್ದು ನೋಡಿ ತುಂಬ ಖುಷಿಯಾಗಿದೆ. ಅದಕ್ಕೋಸ್ಕರ ಅದೇ ರೀತಿ ಇನ್ನೊಂದು ಶಬ್ದಗಳನ್ನು ಒಟ್ಟುಗೊಳಿಸಿ ನ ಅಕ್ಷರಗಳಿಂದ ಆ ಪ್ರೇರೇಪಣೆಯಿಂದ ನಾನು ಇದನ್ನು ಮಾಡಿದ್ದೇನೆ. 8,000 ಒಂದು ಎಪಿಸೋಡ್ಗೆ, ಒಂದು ಕಂತಿಗೆ 8,000 ಒಟ್ಟಿಗೆ ವ್ಯೂಸ್ಗಳು ಅಂದರೆ ವೀಕ್ಷಕರು ನೋಡಿದ್ದಾರೆ. ಇದು ನನಗೆ ಅತ್ಯಂತ ಸಂತೋಷದಾಯಕ ವಿಷಯ. ಇದರಲ್ಲಿ ಒಟ್ಟಿಗೆ 100 ಶಬ್ದಗಳನ್ನು ಬರೆಯಲಾಗಿದೆ. ಆ 100 ಶಬ್ದಗಳಲ್ಲಿ ಒಂದರಿಂದ ಒಂದೊಂದು 4 ಅದನ್ನು 4 ಬೇರೆ ಬೇರೆ ಕಾಲಮ್ ಮಾಡಿ ಬರೆಯಲಾಗಿದೆ. 25. ಇದನ್ನು ಓದಿ ಹೇಳಬೇಕಂತೇನಿಲ್ಲ, ನೋಡಿದ್ರೆ ಗೊತ್ತಾಗ್ತದೆ. ಆದರೂ ನಿಮಗೆ ಒಮ್ಮೆ ಓದಿ ಹೇಳುತ್ತೇನೆ. ಉಜ್ವಲ ಬೆಳಕಿನ ಹಸುರು ಅಂಚಿನ ಸಮುದ್ರ ಮಥನ, ವೀಣಾವಾದನ, ಒಳ್ಳೆಯ ಕಥನ, ದೂರದರ್ಶನ, ಗುರುನಮನ, ಪಥಸಂಚಲನ, ನಿರ್ಮೂಲನ, ಆಂದೋಲನ, ನಾಟ್ಯ ನರ್ತನ, ಕಾಳಿಯ ಮರ್ದನ, ನಿಶ್ಶಬ್ದ ಮೌನ, ಬರಡುತನ, ಕರುನಾಡಿನ, ಚಂದನವನ, ಧೂಮಪಾನ, ಗಾನಗಾಯನ, ಅಸಮಾಧಾನ, ಮದ್ಯಪಾನ, ನಿದರ್ಶನ, ಅನುದಿನ, ವ್ಯಾಖ್ಯಾನ, ಏಕಮಾನ, ಭೂದಾನ, ಭಂಡತನ, ಸುವಿಜ್ಞಾನ, ಶಿರಶಾಸನ, ರಾಜ್ಯಶಾಸನ, ರಸವದನ, ನವನವೀನ, ಕರತಾಡನ, ಸುರಾಪಾನ, ಪವಮಾನ, ವರಮಾನ, ಪರಾಧೀನ, ಅವಮಾನ, ನವಚೇತನ, ಯುವಜನ, ದುಷ್ಟದಮನ, ಅಭಿಯಾನ, ದುರಭಿಮಾನ, ಅಭಿಮಾನ, ಮರುಸ್ವಾಧೀನ, ಉದ್ದೀಪನ, ನಿವೇಶನ, ದುಮ್ಮಾನ, ನಿರ್ಜನ, ಅದೃಷ್ಟಹೀನ, ಅನ್ನದಾನ, ಸರಿಸಮಾನ, ಮೊದಲಿನ, ಯೋಗಾಸನ, ಧನುರಾಸನ, ಮಯೂರಾಸನ, ವ್ಯವಕರಣ, ಸಂಕಲನ, ಹನಿಕವನ, ರಕ್ತಚಂದನ, ಮನೆತನ, ಸಂಚಲನ, ಅನುಮಾನ, ವಿನೂತನ, ನಿತ್ಯನೂತನ, ಅಧಃಪತನ, ಅನುದಾನ, ತೀರ್ಮಾನ, ಮಧುವನ, ವಿಸರ್ಜನ, ಒಳ್ಳೆಯತನ, ಕಾರಕೂನ, ಪದ್ಮಾಸನ, ದಶಮಾನ, ಬಂಧನ, ವಿದ್ಯಾದಾನ, ಮತದಾನ, ನೂತನ, ಪ್ರಧಾನ, ಚೇತನ, ವಿಧಾನ, ಮನನ, ನವೀನ, ವೇತನ, ಗಮನ, ಆಗಮನ, ನಿರ್ಗಮನ, ಭೋಜನ, ನರ್ತನ, ಕೀರ್ತನ, ಮರ್ದನ,
ಆಸ್ಥಾನ, ಮಲಿನ, ದುರ್ದಾನ, ಗೆಳೆತನ, ಒರಟುತನ, ಜಾಣತನ, ಸಮ್ಮಿಲನ, ಶತಮಾನ, ಅಪಮಾನ, ಪಾವನ. ಇದರಲ್ಲಿ ಕೆಲವೊಂದು ಶಬ್ದಗಳು ನಿಮಗೆ ಸ್ವಲ್ಪ ಅನುಮಾನ ಆಗಬಹುದು, ಸಂಶಯ ಆಗಬಹುದು, ಇದು ಹೌದೋ ಅಲ್ವೋ ಅಂತೇಳಿ. ಅದಕ್ಕೋಸ್ಕರ ಇದೊಂದು 3-4 ಶಬ್ದಗಳನ್ನು ಅದರ ಅರ್ಥವನ್ನು ಕೆಳಗೆ ಬರೆದಿರುತ್ತೇನೆ. ಏಕಮಾನ ಅಂದರೆ ಅಳತೆ. ಅಳತೆ ಅಂದರೆ ನಾವು ಯಾವುದೇ ವಸ್ತುವನ್ನು ಮಾಡುವಂಥ ಪ್ರಮಾಣ. ಕೆ ಜಿ ಗಟ್ಟಲೆ, ಲೀಟ್ರ್ ಗಟ್ಟಲೆ, ಟನ್ ಗಟ್ಟಲೆ, ಕೆ ಜಿ ಗಟ್ಟಲೆ, ಈ ರೀತಿ ಅದಕ್ಕೆ ಏಕಮಾನ ಅಳತೆ ಅಂತ ನಾವು ಹೇಳ್ತೇವೆ. ಆ ಶಬ್ದ ಜಾಸ್ತಿ ರೂಢಿಯಲ್ಲಿ ಇಲ್ಲ. ಪ್ರಮಾಣ ಮತ್ತು ಅಳತೆ ಅದರ ಒಂದೇ ಅರ್ಥ. ಇನ್ನೊಂದು ಉದ್ದೀಪನ. ಉದ್ದೀಪನ ಅಂದರೆ ಪ್ರೇರೇಪಿಸುವುದು. ಇಂಥ ಕೆಲಸವನ್ನು ಮಾಡಬೇಕು. ಉದ್ದೀಪನ ಅಂದರೆ ಪ್ರಚೋದಿಸುವುದು ಎಂಬ ಅರ್ಥ ಸಹ ಬರ್ತದೆ. ಇನ್ನೊಂದು ದುಮ್ಮಾನ. ದುಮ್ಮಾನ ಅಂತ ಹೇಳಿದರೆ ಖಿನ್ನತೆ, ವ್ಯಾಕುಲತೆ. ಅಂದರೆ ಏನೋ ಒಂದೇ ವಿಷಯದ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಲು ಪ್ರಾರಂಭಿಸಿದರೆ ಅದಕ್ಕೆ ಕೊನೆಯಿಲ್ಲ ಅಂತ ಆಗ್ತದೆ. ಅದನ್ನು ನಾವು ಖಿನ್ನತೆ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಉಳಿದ ಎಲ್ಲ ಶಬ್ದಗಳು ಸಾಧಾರಣ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಅಥವಾ ನಿಮಗೆ ಗೊತ್ತಾಗದಿದ್ದರೆ ನೀವು ಕಮೆಂಟ್ಸಲ್ಲಿ ಕೊಡಿ. ಇದು ನಿಮ್ಮಲ್ಲಿ ಮಾಡುವಂಥ ಒಂದು ವಿಜ್ಞಾಪನೆ, ವಿನಂತಿ. ಸರಿ, ಓಕೆ, ಬೈ ಬೈ.